ಮಂಡ್ಯ ರಣಕಣದಲ್ಲಿ ಸಿಎಂ ಕುಮಾರಸ್ವಾಮಿ ಮತ್ತು ಸುಮಲತಾ ನಡುವೆ ಮಾತಿನ ವಾಕ್ಸಮರ ಈಗ ತೀವ್ರವಾಗ್ತಾ ಇದೆ. ಮಂಡ್ಯದ ಮಣ್ಣು ಬರೀ ಮುಗ್ಧತೆಯಿಂದ ಕೂಡಿಲ್ಲ, ಅದು ಪ್ರಾಮಾಣಿಕತೆಯಿಂದಲೂ ಕೂಡಿದೆ. ಪ್ರಾಮಾಣಿಕತೆಗೆ ಮೋಸವೆಸಗುವ ರಾಜಕೀಯ ನಮಗೆ ಬೇಕಾಗಿಲ್ಲ ಅಂತ ಸುಮಲತಾ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಬರ್ಕೊಂಡಿದ್ದಾರೆ. ಜನರೆದುರು ಕಪಟ ನಾಟಕವಾಡಿ ಮೋಸಗೊಳಿಸದ, ಇದ್ದದ್ದನ್ನು ಇದ್ದ ಹಾಗೆ ಹೇಳುವ ರಾಜಕೀಯ ಅಂಬರೀಷ್ ಅವರದ್ದು. ಅಂಬರೀಷ್ ಅವರ ರಾಜಕೀಯವೇ ಅತ್ಯುತ್ತಮ, ಆ ರಾಜಕೀಯವೇ ನಮ್ಮದಾಗಲಿ. ಸಮಯಕ್ಕೆ ತಕ್ಕ ಹಾಗೆ ಮಾತನಾಡುವ ಜಾಯಮಾನ ಮಂಡ್ಯದ ಮಣ್ಣಿನಲ್ಲಿ ಇಲ್ಲ ಅಂತ ಫೇಸ್ಬುಕ್ ಪೇಜ್ನಲ್ಲಿ ತಮ್ಮ ಮನದಾಳವನ್ನು ಹಂಚಿಕೊಂಡಿದ್ದಾರೆ ಸುಮಲತಾ ಅಂಬರೀಷ್. ನಿನ್ನೆಯಷ್ಟೇ ಕಾಂಗ್ರೆಸ್ ಮತ್ತು JDSನ ಒಮ್ಮತದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಘೋಷಣೆ ಮಾಡಿದಾಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಭಾಷಣವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಮಂಡ್ಯದ ಜನ ಮುಗ್ಧತೆಯ ಜನ ಅಂತ ಹೇಳಿದ್ರು. ಅದಕ್ಕೆ ಟಾಂಗ್ ಕೊಟ್ಟು ಸುಮಲತಾ ಅವರು ಕೇವಲ ಮುಗ್ಧತೆಯಲ್ಲ, ಪ್ರಾಮಾಣಿಕತೆನೂ ಕೂಡ ಇದೆ, ಅಂಥ ಪ್ರಾಮಾಣಿಕ ರಾಜಕೀಯವನ್ನು ಅಂಬರೀಷ್ ಅವರು ಮಾಡಿದ್ರು. ಅದೇ ರಾಜಕೀಯ ನಮ್ಮದೂ ಆಗುತ್ತೆ, ಕಪಟ ನಾಟಕ ನಮ್ಮದಲ್ಲ, ಆಮೇಲೆ ಸಮಯಕ್ಕೆ ತಕ್ಕ ಹಾಗೆ ಮಾತನಾಡುವ ಜಾಯಮಾನ ನಮ್ಮದಲ್ಲ ಅಂತ ಹೇಳುವ ಮುಖಾಂತರ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಸಂತೋಷ್, ಇಷ್ಟು ದಿನ JDSನ ಕೆಲ ಬೇರೆ ಬೇರೆ ನಾಯಕರು ವರ್ಸಸ್ ಸುಮಲತಾ ಅನ್ನೋ ರೀತಿ ಆಗ್ತಿತ್ತು. ಈಗ ನಿನ್ನೆ ಕುಮಾರಸ್ವಾಮಿ ಅವರು ಮಾತನಾಡಿದ ಮೇಲೆ, ದೇವೇಗೌಡರು ಮಾತನಾಡಿದ ಮೇಲೆ ಈಗ ನೇರವಾಗಿ ಕುಮಾರಸ್ವಾಮಿ ವರ್ಸಸ್ ಸುಮಲತಾ, ದೇವೇಗೌಡ ವರ್ಸಸ್ ಸುಮಲತಾ ಮಾತಿನ ಸಮರಗಳು ಶುರುವಾಯ್ತಾ ಅಂತ? ಈಗ ಫೇಸ್ಬುಕ್ ಅನ್ನ ನೋಡಿದ್ರೆ ಹಾಗೆ ಅನಿಸ್ತಾ ಇದೆ. ಸುಮಲತಾ ಅವರು ತಮ್ಮ ಫೇಸ್ಬುಕ್ ಪೇಜ್ ನಲ್ಲಿ ಮಂಡ್ಯದ ಜನ ಬರೀ ಮುಗ್ಧತೆಯಿಂದ ಕೂಡಿಲ್ಲ, ಅದು ಪ್ರಾಮಾಣಿಕತೆಯಿಂದಲೂ ಕೂಡಿದೆ ಅಂತ ಹೇಳಿ ಬರ್ಕೊಳ್ತಾರೆ. ನಿನ್ನೆ ಏನು JDS ಸಮಾರಂಭ ನಡೀತು, ಆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸೇರಿದಂತೆ ಹಲವರು ಮಂಡ್ಯ ಜನರು ಮುಗ್ಧರು ಅನ್ನೋ ಒಂದು ಪದವನ್ನ ಬಳಸಿದ್ರು. ಅದಾದ ನಂತರ ಸುಮಲತಾ ಅವರು ಯಾರ ಹೆಸರನ್ನು ಕೂಡ ಉಲ್ಲೇಖಿಸದಲೇ ಇದು ಬರೀ ಮುಗ್ಧತೆ ಅಲ್ಲ, ಪ್ರಾಮಾಣಿಕತೆಯಿಂದಲೂ ಕೂಡಿದೆ ಅಂತ ಹೇಳ್ತಿದ್ದಾರೆ. ಇದನ್ನ ಗಮನಿಸಿದ್ರೆ ಸುಮಲತಾ ಅವರು ಪರೋಕ್ಷವಾಗಿ ಈ ಮಾತನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ರಾಜಕೀಯ ಅಖಾಡ ಮಂಡ್ಯದಲ್ಲಿ ಸುಮಲತಾ ವರ್ಸಸ್ ಕುಮಾರಸ್ವಾಮಿ ಅನ್ನೋ ಮಟ್ಟಕ್ಕೆ ಪರಿವರ್ತನೆ ಆಗಿದೆ ಅಂತಾನೆ ಹೇಳ್ಬೋದು ಅರವಿಂದ್. ಓಕೆ ಸಂತೋಷ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.